ಆಗಿರೋ ಜಾಗನೂ ಅಲ್ಲ, ತುಂಬಾ ಈ ಜಾಗದಲ್ಲಿ 5 ಜನ ಮಾಡ್ಕೊಳ್ತೀನಿ. 5 ಜನ ಇದಿಷ್ಟೇ ಜಾಗ. ಇಲ್ಲೇ ಇರೋದ ನೀವು? ಇಲ್ಲೇ ಮಲ್ಕೋತೀರಾ? ಓಕೆ. ಇಷ್ಟರಲ್ಲೇ ಎಷ್ಟು ಜನ ಇರೋದು? ನೀವು ಒಬ್ಬಳೇ ಇರೋದಾ? ಹಾಯ್ ಹಲೋ ನಮಸ್ಕಾರ. ಸೊ ನಾನಿವತ್ತು ಬಂದಿದ್ದೀನಿ ಅಂಬೇಡ್ಕರ್ ಸ್ಲಮ್ಗೆ. ಬನ್ನಿ ಇಲ್ಲಿರೋ ಜನರು ಯಾವ ಥರ ಬದುಕ್ತಾ ಇದ್ದಾರೆ, ಸೊ ಅವ್ರಿಗೆ ಎಷ್ಟು ಕಷ್ಟ ಇದೆ. ಸೊ ನೀವೇ ನೋಡ್ತಾ ಇದ್ದೀರಾ ಮನೆಯೆಲ್ಲ ಯಾವ ಥರ ಇದೆ ಅಂತ. ಅವ್ರನ್ನೆಲ್ಲ ಮಾತಾಡ್ಸೋಣ. ಮೇ ಬಿ ಇದು ಪಬ್ಲಿಕ್ ಟಾಯ್ಲೆಟ್ ಅಂತ. ಸೊ ಇಲ್ಲೋದ್ರೆ ಇಲ್ಲೂ ಒಂದು ನೋಡಿರಲ್ಲ ಫ್ರೆಂಡ್ಸ್, ಲೈಫ್ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಬನ್ನಿ ತೋರಿಸ್ತೀನಿ. ಸೊ ಇಷ್ಟು ಇದರಲ್ಲಿನೇ ಹೋಗ್ಬೇಕು. ಇಲ್ಲಿ ಇಷ್ಟು ಸಣ್ಣ ಸಣ್ಣ ಮನೆಗಳಲ್ಲಿ ಹೆಂಗಿದ್ದಾರೆ. ಇಲ್ಲೇನಾ ಇರೋದು ನೀವು? ಎಷ್ಟು ಜನ? ಇಷ್ಟೇ ಇದರಲ್ಲೇ ಇರೋದಾ ಎಲ್ಲರೂ? ಸ್ಕೂಲ್ಗೆ ಹೋಗ್ತಾ ಇದ್ದಾರಾ ಮಕ್ಕಳು? ಯಾವ ಸ್ಕೂಲು? ಬಾಡಿಗೆನಾ ಏನಿದು? ಸ್ವಂತ. ಮುಗೀತಾ ಸ್ಕೂಲು? ನೀವು ಒಬ್ಬರೇ ಇರೋದಾ? ಲಕ್ಷ್ಮಿ ಕನ್ನಡ ಬರಲ್ಲ? ಇಲ್ಲ ಕನ್ನಡ. ಒಬ್ಬರೇ ಇರೋದಾ ನೀವು? ಯಾವ ಲ್ಯಾಂಗ್ವೇಜ್? ಇರ್ಲಿ ಬಿಡಿ. ಯಜಮಾಪರ. ಹಾಂ ಇರ್ಲಿ ಬಿಡಿ. ಯಜಮಾರು ವರದರಾಜ್ ಕನ್ನಡ. ಬಯಮ್ಮ ಇಲ್ಲ ಮಂಡಿ ತಕ್ಕರೇಮ್ಮ.
ಇರಲಿ ಇರಲಿ ಬಿಡಿ. ಇದರಲ್ಲೇ ಇರೋದಾ ನೀವು? ಓ ಅವ್ರ ಅತ್ತೆನಾ ನೀವು? ಎಷ್ಟು ವರ್ಷದಿಂದ ಇದ್ದೀರಾ? ಅವ್ರು ಬಂದು ಇಲ್ಲಿ 40 ವರ್ಷದಿಂದ ಇಲ್ಲಿ. ಅಮ್ಮ ನಮಸ್ಕಾರ. ಇಲ್ಲ ಇವ್ರಿಗೆ ಮಾತಾಡ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಎಷ್ಟು? 9 ವರ್ಷದಿಂದ. ಎಷ್ಟು ಜನ ಇದ್ದೀರಾ? KGF ಅವರಾ? ಎಷ್ಟು ಜನ ಇದ್ದೀರಾ? ಒಳಗೆ ಬರ್ಬೋದಾ? ಎಲ್ಲರಿಗೂ ಕಲ್ಯಾಣ ಐತಿ, ಅಮ್ಮ ಹೊಂದಿತಾ ಇರ್ತಾರೆ. ಓ ಎಷ್ಟು ಜನ ಇದ್ದೀರಾ ಇದಿಷ್ಟರಲ್ಲಿ? ಅಮ್ಮ ಹೊಂದಿ ಇರ್ತಾರೆ. ಚೊಲ್ಲು ಮಾಮೂಲಿ ಕನ್ನಡ. ಕನ್ನಡ ಬರಲ್ವಾ ನಿಮಗೆ? ಚೊಲ್ಲು ಅಮ್ಮ ಹೊಂದಿ ಇರ್ತಾರೆ. ಥ್ಯಾಂಕ್ ಯು. 3 ಜನ ಇದ್ದೀರಾ? ಬಿಟ್ಬಿಟ್ಟು ಎರಡು ಮಕ್ಕಳು ಇರೋದು. ಎಷ್ಟು ವರ್ಷದಿಂದ ಇದ್ದೀರಾ? ನಮ್ಗೆ 52 ವಯಸ್ಸಾಯ್ತು. ಇಲ್ಲೇ ಇದ್ದೀರಾ? 52. ಇಲ್ಲೇ ಇರ್ತೀವಿ. ಹೆಂಗೆ ಓಡಾಡ್ತಾರೆ ಇವರೆಲ್ಲ ಇಲ್ಲಿಗಿರು. ಇದು ಕೂಡ ಜನ ಇದ್ದಾರೆ, ಬನ್ನಿ ಮಾತಾಡ್ತಾರೆ. ಎಲ್ಲ ಮನೆಗಳಲ್ಲೂ ಕೂಡ ಜನ ಇದ್ದಾರೆ. ಸೊ ಸುಮ್ಮನೆ ಬೀಗ ಹಾಕಿದೆ ಅಂತ ಅಂದ್ಕೋಬೇಡಿ. ಸೊ ನಂಗೆ ಗೊತ್ತಿರಲಿಲ್ಲ ನಮ್ಮ ದೇಶದಲ್ಲಿ ಈ ಥರನೂ ಮನೆಗಳಿದ್ದಾವೆ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಎಲ್ಲ ಜಾಗನ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾಯಿದೆ. ಅಟ್ ದ ಸೇಮ್ ಟೈಮ್ ನಂಗೆ ಏನು ಹೇಳ್ಬೇಕಂತ ನಿಜವಾಗ್ಲೂ ನನಗೆ ಮಾತೇ ಬರ್ತಾಯಿಲ್ಲ. ಈ ಥರದಲ್ಲೂ ಇನ್ನೂ ಜನ ಬದುಕ್ತಾ ಇದ್ದಾರೆ ಅಂತ. ನಾನು ಯೂಟ್ಯೂಬರ್ಸ್ ಸ್ಲಮ್ ವಿಡಿಯೋ ಮಾಡಿದ್ದು ನೋಡಿ ಅಷ್ಟೊಂದು ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಗಾಯ್ಸ್ ನಿಜವಾಗ್ಲೂ ಲಿಟರಲಿ ನೀವು ನಂಬಲ್ಲ, ನನಗೆ ಈ ಮನೆ ನೋಡಿ ತುಂಬಾ ಬೇಜಾರಾಯಿತು. ಸೊ ಅವರೆಲ್ಲ ಇಲ್ಲಿ ಯಾವ ಥರ ಬದುಕ್ತಾ ಇದ್ದಾರೆ 50 ವರ್ಷದಿಂದ 60 ವರ್ಷದಿಂದ. ಇಟ್ಸ್ ಅನ್ಬಿಲೀವೇಬಲ್ ಅಂತ. ತುಂಬ ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರನೂ ಜಾಗ ಇದೆ ಅಂತ ಹೇಳಿ ನಂಗೆ ನಂಬೋಕ್ಕೆ ಆಗ್ತಾಯಿಲ್ಲ. ಸೊ ಎಲ್ಲ ಕಡೆಯಿಂದ ಒಂದೇ ಥರ ಕಾಣ್ತಾ ಇದೆ. ಕಡೆ ಹೋದೆ ಯಾವ ಕಡೆ ಬಂದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗಾಯ್ಸ್. என்ன கொடுத்தா எதுவுமே பார்த்துக்கல, எதுவுமே செய்யலை. 10 வயசுக்கு மேலே எனக்கு ஒரு துணி எடுத்து கிடையாது.
ಒಳಗಡೆ ವಿಡಿಯೋ ಮಾಡ್ಕೊ. ಮಾಡ್ಕೊಳ್ಳಿ ಬನ್ನಿ. ಎಷ್ಟು ವರ್ಷದಿಂದ ಇದ್ದೀರಾ? ನಾವು 55 ವರ್ಷ ಇದೆಲ್ಲ ಇದ್ದೀರಾ? ಇದೇ ಮನೆಯಲ್ಲ 55 ವರ್ಷ? ಇದೇ ಮನೇಲಿ. ತುಂಬ ಭಯ ಆಗುತ್ತೆ ಫ್ರೆಂಡ್ಸ್ ನನಗಿದೆಲ್ಲ ಬಂದು ವಿಡಿಯೋ ಮಾಡೋದಕ್ಕೆ. ಬಟ್ ಸ್ಟಿಲ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬಾ ಕಷ್ಟ ಇಲ್ಲಿ ವಿಡಿಯೋ ಮಾಡೋದು. ಸೊ ಇಷ್ಟೇ ಇದರಲ್ಲೇ ನೀವು ಇರೋದಾ? ಓಕೆ. ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ಆಯಿತು, ನಮ್ಗೆ ತುಂಬ ವರ್ಷ ಆಯಿತು. ಎಲ್ಲ ನಾನು ಇಲ್ಲೇ ಇದ್ದೀರಾ ತುಂಬ ವರ್ಷದಿಂದ? ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಾವು ಬೆಲೂನ್ ವ್ಯಾಪಾರ ಮಾಡ್ತೀವಿ. ಬಲೂನ್ ವ್ಯಾಪಾರ ಮಾಡ್ತಾ ಇದ್ದೀರಾ? ಓಕೆ. ಅಂದರೆ ಬಾಡಿಗೆ ಆ ಥರ ಏನೂ ನೀವೇ ಸ್ವಂತ ಜಾಗ ತಗೊಂಡು ಇದು ಮಾಡ್ಕೊಂಡಿರೋದಾ? ಇದು ತುಂಬಾ ವರ್ಷ ಆಯ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಸೊ ಅವರಿಂದನೂ ನೀವು ಇಷ್ಟೇ ಜಾಗದಲ್ಲೇ ಇರೋದಾ? ಇರೋದು ನಿಮ್ಮ ಮಕ್ಕಳು ಅವರ ಮಕ್ಕಳೆಲ್ಲ ಇದು ಈ ಜಾಗದಲ್ಲೇ. ಎಷ್ಟು ಜನ ಇದ್ದೀರಾ? ಜಾಗದಲ್ಲಿದ್ದೀರಾ? ಹೆಂಗ್ ಮಲ್ಕೋತೀರಾ ಇದಿಷ್ಟರಲ್ಲೇ? ಇಲ್ಲಿ ಚಿಕ್ಕ ಮಗ, ಹಾ. ಇಲ್ಲಿ ನಾನು, ನಮ್ಮ ಸಣ್ಣ ಗಂಡ, ಪುಟ್ಟ ಮಕ್ಕಳ ಅಥವಾ ದೊಡ್ಡ ದೊಡ್ಡ ಮಗ ಎಲ್ಲ ದೊಡ್ಡ? 23 ವಯಸ್ಸಾಯಿತು ನಮ್ಮ ಹುಡುಗಕ್ಕೆ. ಓ. ಮದುವೆ ಇಲ್ಲ, ನನ್ನ ಹತ್ರನೇ ಇದ್ದಾರೆ. ಅವರಿಗೆಲ್ಲ ಓದಿಸಿದ್ದೀರಾ? ಅಂದರೆ ಅವರೆಲ್ಲ ಕಾಲೇಜೆಲ್ಲ ಹೋಗಿ ಇಲ್ಲ ಇಲ್ಲ ಇಲ್ಲ, ಅವರು 10th ಅಷ್ಟೇ. ಮತ್ತು ಇದು ಗೌರ್ಮೆಂಟಿಂದ ಹೇಳಿದಾರ ಲೈಕ್ ಮನೆ ಏನಾದರೂ ಕೊಡ್ತೀವಿ ಕೊಡ್ತೀರಿ ಅಂತ ಹೇಳಿದ್ದು. ಮಾರ್ತಲ್ಲಿ ಹತ್ರ ಇನ್ನೂ ಕೊಟ್ಟಿಲ್ಲ? ಇನ್ನೂ ಕೊಟ್ಟಿಲ್ಲ. ಯಾವಾಗಿಂದ? ಆಯಿತು, ಹೋದ ವರ್ಷದಿಂದ ಹೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ. ಇಲ್ಲೆಲ್ಲರೂ ಇಷ್ಟೇ ಇದರಲ್ಲೇ ಇರೋದಾ? ಇಲ್ಲೇ ಇರೋದಲ್ಲೇ ಇದೆ. ಎಷ್ಟು ಜನ ಇದ್ದಾರೆ ಇಷ್ಟರಲ್ಲಿ? ಅಂದರೆ ಅರೌಂಡ್ ಎಷ್ಟು ಕುಟುಂಬ ಇರ್ಬೋದು? ಎಷ್ಟು ಮನೆಗಳಿರ್ಬೋದು? ನಮ್ಗೆ ಅಷ್ಟು ಗೊತ್ತಿಲ್ಲ ಎಷ್ಟು ಮನೆ ಇದೆ. ಎಷ್ಟು ವ್ಯಾಪಾರ ಮಾಡ್ತೀರಾ ಡೈಲಿ? ಡೈಲಿ ಇಲ್ಲ, ಭಾನುವಾರ ಒಂದು ಕಪಟ್ ಬರ್ಗ. ಓಕೆ, ಥ್ಯಾಂಕ್ ಯು.